ಎಲ್ಲರಿಗೂ ನಮಸ್ಕಾರ. KLE ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾ. ನಾನು ಮಾಲತಿ ಶಂಕರ್ ನಾರಾಯಣ್ ಭಟ್, BEd ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ. ಬಳೆಗಳು, ನಾಣ್ಯಗಳು, ಗಡಿಯಾರ, ಬಟನ್, ಹೀಗೆ ಬಸ್ಸು, ಕಾರು, ಲಾರಿ ಮುಂತಾದ ವಾಹನಗಳ ಟಯರ್ಗಳು ಮತ್ತು ಒಂದು ಪ್ರಶಾಂತವಾದಂತಹ ನೀರಿನ ಕೊಳಕ್ಕೆ ಒಂದು ಕಲ್ಲನ್ನು ಎಸೆದಾಗ ಉಂಟಾದಂತಹ ಅಲೆ ಅಥವಾ ತೆರೆ, ಇವುಗಳಲ್ಲೆಲ್ಲ ಕಂಡುಬರುವಂತಹ ಒಂದು ಸಾಮಾನ್ಯವಾದಂತಹ ಆಕಾರ ಯಾವುದು? ಹೌದು, ಇವುಗಳೆಲ್ಲವೂ ಅಂಚುಗಳನ್ನು ಹೊಂದಿರದ ವೃತ್ತಾಕಾರದಲ್ಲಿ ಕಂಡುಬರುತ್ತದೆ. ವೃತ್ತಕ್ಕೆ ಸಂಬಂಧಿಸಿದ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು 10ನೇ ತರಗತಿಯ ಗಣಿತ ಪುಸ್ತಕದ ಭಾಗ 1ರ ವೃತ್ತಗಳು ಎಂಬ ಘಟಕದಲ್ಲಿ ತಿಳಿದುಕೊಳ್ಳೋಣ. ವೃತ್ತ ಒಂದು ಸಮತಲದ ಮೇಲಿರುವ ಒಂದು ಸ್ಥಿರ ಬಿಂದುವಿನಿಂದ ಸಮಾನ ದೂರದಲ್ಲಿರುವ ಎಲ್ಲ ಬಿಂದುಗಳ ಗಣವೇ ವೃತ್ತ. ವೃತ್ತಕ್ಕೆ ಸಂಬಂಧಿಸಿದ ಕೆಲವು ಪದಗಳು. ವೃತ್ತದ ಕೇಂದ್ರ. ಒಂದು ಸ್ಥಿರ ಬಿಂದು ವೃತ್ತದ ಕೇಂದ್ರವಾಗಿರುತ್ತದೆ. ತ್ರಿಜ್ಯ. ವೃತ್ತ ಕೇಂದ್ರವನ್ನು ವೃತ್ತದ ಮೇಲಿನ ಯಾವುದೇ ಬಿಂದುವಿಗೆ ಸೇರಿಸುವ ರೇಖಾಖಂಡವೇ ವೃತ್ತದ ತ್ರಿಜ್ಯ. ಜ್ಯಾ. ವೃತ್ತದ ಮೇಲಿನ ಯಾವುದೇ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡವೇ ಜ್ಯಾ. ವ್ಯಾಸ. ವೃತ್ತದ ಕೇಂದ್ರದ ಮೂಲಕ ಹಾದು ಹೋಗುವ ಜ್ಯಾವೇ ವ್ಯಾಸ. ವ್ಯಾಸವು ಒಂದು ವೃತ್ತದಲ್ಲಿ ಎಳೆಯಬಹುದಾದ ಅತ್ಯಂತ ದೊಡ್ಡ ಜ್ಯಾ ಆಗಿರುತ್ತದೆ. ಕಂಸ. ವೃತ್ತದ ಮೇಲಿನ ಎರಡು ಪ್ರತ್ಯೇಕ ಬಿಂದುಗಳ ನಡುವಿನ ವೃತ್ತದ ಒಂದು ಭಾಗವೇ ವೃತ್ತದ ಕಂಸ. ಒಂದು ವೃತ್ತದಲ್ಲಿ ಎರಡು ರೀತಿಯಾದಂತಹ ಕಂಸವನ್ನು ಕಾಣಬಹುದು. ಒಂದು ಲಘು ಕಂಸ, ಎರಡು ಅಧಿಕ ಕಂಸ. ವ್ಯಾಸವನ್ನು ಹೊರತುಪಡಿಸಿ ಜ್ಯಾವು ಪರಿಧಿಯನ್ನು ಎರಡು ಅಸಮ ಭಾಗಗಳು ಅಂದರೆ ಎರಡು ಅಸಮ ಕಂಸಗಳಾಗಿ ವಿಭಾಗಿಸುತ್ತದೆ. ದೊಡ್ಡ ಕಂಸವನ್ನು ಅಧಿಕ ಕಂಸವೆಂದು ಮತ್ತು ಚಿಕ್ಕ ಕಂಸವನ್ನು ಲಘು ಕಂಸವೆಂದು ಕರೆಯುತ್ತಾರೆ. ಅರ್ಧವೃತ್ತ. ವ್ಯಾಸವು ವೃತ್ತವನ್ನು ಎರಡು ಸಮನಾದ ಭಾಗಗಳಾಗಿ ವಿಭಾಗಿಸುತ್ತದೆ. ಪ್ರತಿಯೊಂದು ಭಾಗವನ್ನು ಅರ್ಧವೃತ್ತವೆಂದು ಕರೆಯುತ್ತಾರೆ. ವೃತ್ತಖಂಡ. ಜ್ಯಾ ಮತ್ತು ಕಂಸಗಳಿಂದ ಆವೃತ್ತವಾದ ವೃತ್ತದ ಒಳಭಾಗವನ್ನು ವೃತ್ತಖಂಡ ಎನ್ನುವರು. ಒಂದು ವೃತ್ತದಲ್ಲಿ ಎರಡು ರೀತಿಯಾದಂತಹ ವೃತ್ತಖಂಡವನ್ನು ನೋಡಬಹುದು. ಒಂದು ಅಧಿಕ ವೃತ್ತಖಂಡ, ಎರಡು ಲಘು ವೃತ್ತಖಂಡ. ಕೇಂದ್ರವನ್ನು ಒಳಗೊಂಡಿರುವ ವೃತ್ತಖಂಡವನ್ನು ಅಧಿಕ ವೃತ್ತಖಂಡ ಎಂದು ಕರೆಯುತ್ತಾರೆ. ಹಾಗೆಯೇ ಕೇಂದ್ರವನ್ನು ಒಳಗೊಂಡಿರದ ವೃತ್ತಖಂಡವನ್ನು ಲಘು ವೃತ್ತಖಂಡ ಎಂದು ಕರೆಯುತ್ತಾರೆ. ವೃತ್ತ ಪರಿಧಿ. ವೃತ್ತವನ್ನು ಉಂಟುಮಾಡುವ ಅತ್ಯಂತ ಉದ್ದವಾದ ಕಂಸವನ್ನು ವೃತ್ತ ಪರಿಧಿ ಎನ್ನುತ್ತಾರೆ. ತ್ರಿಜ್ಯಾಂತರ ಖಂಡ. ವೃತ್ತ ಕೇಂದ್ರವನ್ನು ಕಂಸದ ಅಂತ್ಯಬಿಂದುಗಳಿಗೆ ಸೇರಿಸುವ ಎರಡು ತ್ರಿಜ್ಯ ಮತ್ತು ಕಂಸಗಳಿಂದ ಆವರಿಸಲ್ಪಟ್ಟ ಭಾಗವೇ ತ್ರಿಜ್ಯಾಂತರ ಖಂಡ. ಈ ಚಿತ್ರದಲ್ಲಿ POQವು ಲಘು ತ್ರಿಜ್ಯಾಂತರ ಖಂಡವಾಗಿರುತ್ತದೆ ಮತ್ತು ಉಳಿದ ಭಾಗ ಅಧಿಕ ತ್ರಿಜ್ಯಾಂತರ ಖಂಡ ಆಗಿರುತ್ತದೆ. ವೃತ್ತದ ಛೇದಕ ರೇಖೆಗಳು. ಒಂದು ವೃತ್ತವನ್ನು ರಚಿಸಬೇಕು. ಅದರ ಕೇಂದ್ರವನ್ನು O1 ಎಂದು ಹೆಸರಿಸಬೇಕು. ಆ ವೃತ್ತಕ್ಕೆ ಒಂದು ಸರಳ ರೇಖೆಯನ್ನು ಎಳೆದು PQ ಎಂದು ಕರೆಯಬೇಕು. ಈ ಚಿತ್ರದಲ್ಲಿ ರೇಖೆ ಮತ್ತು ವೃತ್ತಕ್ಕೆ ಸಂಬಂಧಿಸಿದಂತೆ ಎರಡು ಸಾಮಾನ್ಯ ಬಿಂದುಗಳಾದ ABಗಳನ್ನು ಹೊಂದಿದೆ. A ಮತ್ತು Bಯಲ್ಲಿ PQವು ಹಾದು ಹೋಗಿದೆ. ಇಂತಹ ರೇಖೆಯನ್ನು ವೃತ್ತದ ಛೇದಕಗಳೆಂದು ಕರೆಯುತ್ತೇವೆ. ವೃತ್ತದ ಛೇದಕವಲ್ಲದ ರೇಖೆಗಳು. ಒಂದು ವೃತ್ತವನ್ನು ರಚಿಸಿ ಅದರ ಕೇಂದ್ರವನ್ನು O2 ಎಂದು ಹೆಸರಿಸಬೇಕು. ಆ ವೃತ್ತಕ್ಕೆ ಒಂದು ರೇಖೆಯನ್ನು ಎಳೆದು ಅದಕ್ಕೆ PQ ಎಂದು ಕರೆಯಬೇಕು. PQ ರೇಖೆಯು O2 ಕೇಂದ್ರವುಳ್ಳ ವೃತ್ತಗಳ ನಡುವೆ ಯಾವುದೇ ಸಾಮಾನ್ಯ ಬಿಂದುಗಳು ಕಂಡುಬರುವುದಿಲ್ಲ. ಹೀಗಿದ್ದರೆ PQ ರೇಖೆಯು ವೃತ್ತದ ಛೇದಕವಲ್ಲದ ರೇಖೆ ಎನ್ನುವರು. ಸ್ಪರ್ಶಕ. ಒಂದು ವೃತ್ತವನ್ನು ರಚಿಸಿ ಅದರ ಕೇಂದ್ರವನ್ನು O1 ಎಂದು ಹೆಸರಿಸಬೇಕು. ಆ ವೃತ್ತಕ್ಕೆ PQ ಎಂಬ ರೇಖೆಯನ್ನು ಎಳೆಯಬೇಕು. ಆಗ ರೇಖೆ ಮತ್ತು ವೃತ್ತಕ್ಕೆ ಒಂದೇ ಒಂದು ಸಾಮಾನ್ಯ ಬಿಂದುವನ್ನು ಗುರುತಿಸಬಹುದು. ಆ ಬಿಂದುವನ್ನು A ಯಿಂದ ಗುರುತಿಸಬೇಕು. ಈ ರೇಖೆಯು ವೃತ್ತಸ್ಪರ್ಶಕ ಎಂದು ಕರೆಯಲ್ಪಡುತ್ತದೆ. ವೃತ್ತಸ್ಪರ್ಶಕ. ವೃತ್ತ ಮತ್ತು ಸರಳ ರೇಖೆಯ ನಡುವೆ ಒಂದೇ ಒಂದು ಸಾಮಾನ್ಯ ಬಿಂದು ಹೊಂದಿರುವ ರೇಖೆಯನ್ನು ವೃತ್ತಸ್ಪರ್ಶಕ ಎನ್ನುವರು.
ಇದನ್ನು ದೈನಂದಿನ ಜೀವನಕ್ಕೆ ಹೋಲಿಸಿ ಹೇಳುವುದಾದರೆ ಬಾವಿಯ ರಾಟೆಯನ್ನು ನೋಡಿದಾಗ ರಾಟೆಯನ್ನು ವೃತ್ತವೆಂದು ಮತ್ತು ಅದರ ಎರಡೂ ಬದಿಯಲ್ಲಿರುವ ಹಗ್ಗವನ್ನು ಸ್ಪರ್ಶಕಗಳೆಂದು ಕರೆಯಬಹುದು. ಒಂದು ವೃತ್ತಕ್ಕೆ ಸ್ಪರ್ಶಕ. ಒಂದು ವೃತ್ತಾಕಾರದ ತಂತಿಯನ್ನು ತೆಗೆದುಕೊಂಡು ನೇರ ತಂತಿ ABಯನ್ನು P ಬಿಂದುವಿನಲ್ಲಿ ವೃತ್ತಾಕಾರದ ತಂತಿಗೆ ಸೇರಿಸಬೇಕು. ನೇರ ತಂತಿಯು ವೃತ್ತಾಕಾರದ ತಂತಿಯನ್ನು ವಿವಿಧ ಸ್ಥಾನದಲ್ಲಿ ಅಂದರೆ P ಹಾಗೂ ಮತ್ತೊಂದು ಬಿಂದು Q1, Q2, Q3 ಇತ್ಯಾದಿ ಬಿಂದುವಿನಲ್ಲಿ ಛೇದಿಸುತ್ತದೆ. ಯಾವಾಗ ಸಾಮಾನ್ಯ ಬಿಂದು ಅಂದರೆ Q1, Q2, Q3ಗಳು ಭ್ರಮಣೆಗೆ ಒಳಪಡುತ್ತದೆಯೋ ಆಗ ಸಾಮಾನ್ಯ ಬಿಂದುವಾದ Pನಲ್ಲಿ ಐಕ್ಯವಾದ ಹಾಗೆ ನಮಗೆ ಅನಿಸುತ್ತದೆ. O ಕೇಂದ್ರವುಳ್ಳ ವೃತ್ತದಲ್ಲಿ XY ಕೊಟ್ಟಿರುವ ರೇಖೆ ಮತ್ತು AB ಛೇದಕ ರೇಖೆ ಮತ್ತು MN ಸ್ಪರ್ಶಕ ರೇಖೆಯಾಗಿದ್ದು ಇದು P ಬಿಂದುವಿನಲ್ಲಿ ವೃತ್ತವನ್ನು ಸ್ಪರ್ಶಿಸಿದೆ. ಸ್ಪರ್ಶ ಬಿಂದು. ಸ್ಪರ್ಶಕ ಮತ್ತು ವೃತ್ತಕ್ಕಿರುವ ಸಾಮಾನ್ಯ ಬಿಂದುವನ್ನು ಸ್ಪರ್ಶ ಬಿಂದು ಎನ್ನುವರು. ಪ್ರಮೇಯ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ದತ್ತ. O ವೃತ್ತ ಕೇಂದ್ರ ಮತ್ತು P ಬಿಂದುವಿನಲ್ಲಿ XY ಸ್ಪರ್ಶವಾಗಿದೆ. ಸಾಧನೀಯ. OP ಲಂಬ XY. ರಚನೆ. OQವನ್ನು ಸೇರಿಸಬೇಕು. ಸಾಧನೆ. Q ಬಿಂದುವು ವೃತ್ತದ ಹೊರಭಾಗದಲ್ಲಿರಬೇಕು. OQ ಇದು ವೃತ್ತ ತ್ರಿಜ್ಯ OPಗಿಂತ ಉದ್ದವಾಗಿದೆ ಅಂದರೆ OQವು OPಗಿಂತ ದೊಡ್ಡದಾಗಿರುತ್ತದೆ. P ಬಿಂದುವನ್ನು ಹೊರತುಪಡಿಸಿ XYನ ಮೇಲೆ ಇತರೆ ಬಿಂದುಗಳಿಗೂ ಇದು ಅನ್ವಯಿಸುವುದರಿಂದ O ಬಿಂದುಗಳಿಗಿರುವ ದೂರಕ್ಕಿಂತ OPಯು ಕನಿಷ್ಠ ಉದ್ದವಾಗಿದೆ. ಆದ್ದರಿಂದ OPಯು XYಗೆ ಲಂಬವಾಗಿದೆ. ಪ್ರಕರಣ 1. ವೃತ್ತದ ಒಳಗಿನ ಬಿಂದುವಿನ ಮೂಲಕ ವೃತ್ತಕ್ಕೆ ಸ್ಪರ್ಶಕವನ್ನು ಎಳೆಯಲು ಸಾಧ್ಯವಿಲ್ಲ. ಪ್ರಕರಣ 2. ವೃತ್ತದ ಮೇಲಿನ ಒಂದು ಬಿಂದುವಿನಿಂದ ವೃತ್ತಕ್ಕೆ ಒಂದೇ ಒಂದು ಸ್ಪರ್ಶಕ ಮಾತ್ರ ಎಳೆಯಬಹುದು. ಪ್ರಕರಣ 3. ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ನಿರ್ದಿಷ್ಟವಾಗಿ 2 ಸ್ಪರ್ಶಕಗಳನ್ನು ಎಳೆಯಬಹುದು. ಪ್ರಮೇಯ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ. ದತ್ತ. O ವೃತ್ತ ಕೇಂದ್ರ ಮತ್ತು Pಯು ಬಾಹ್ಯ ಬಿಂದು. PQ ಮತ್ತು PRಗಳು ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕ. ಸಾಧನೀಯ. PQ = PR. ರಚನೆ. OP, OQ, PRಗಳನ್ನು ಸೇರಿಸಬೇಕು. ಆಗ ಕೋನ OQPಗಳು ಮತ್ತು ORPಗಳು ಲಂಬಕೋನಗಳು. ಸಾಧನೆ. OQ = OR ಏಕೆಂದರೆ ಒಂದೇ ವೃತ್ತದ ತ್ರಿಜ್ಯಗಳು. OP = OP ಏಕೆಂದರೆ ಉಭಯ ಸಾಮಾನ್ಯ ಬಾಹುಗಳು. ನಮಗೆ ತಿಳಿದಂತೆ ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತದ ಪ್ರಕಾರ ತ್ರಿಭುಜ OQP ಸರ್ವಸಮ ತ್ರಿಭುಜ ORP ಮತ್ತು ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಸಮ ಅಂದರೆ PQ = PR. ಆದ್ದರಿಂದ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದವು ಸಮನಾಗಿರುತ್ತದೆ. 2 ಏಕಕೇಂದ್ರೀಯ ವೃತ್ತಗಳಲ್ಲಿ ದೊಡ್ಡ ವೃತ್ತದ ಜ್ಯಾವು ಚಿಕ್ಕ ವೃತ್ತವನ್ನು ಸ್ಪರ್ಶಿಸಿದರೆ ಜ್ಯಾವು ಸ್ಪರ್ಶ ಬಿಂದುವಿನಲ್ಲಿ ಅರ್ಧಿಸುತ್ತದೆ ಎಂದು ಸಾಧಿಸಿ. ದತ್ತ. ಇದರಲ್ಲಿ O ವೃತ್ತ ಕೇಂದ್ರ, C1 ಮತ್ತು C2 ಏಕಕೇಂದ್ರಿತ ವೃತ್ತಗಳು. ದೊಡ್ಡ ವೃತ್ತವು C1ದ ಜ್ಯಾ AB ಚಿಕ್ಕ ವೃತ್ತ C2ವನ್ನು P ಬಿಂದುವಿನಲ್ಲಿ ಸ್ಪರ್ಶಿಸಿದೆ. ಸಾಧನೀಯ. AP = BP. ರಚನೆ. OPಯನ್ನು ಸೇರಿಸಬೇಕು. ಸಾಧನೆ. ABಯು C2ಗೆ P ಬಿಂದುವಿನಲ್ಲಿ ಸ್ಪರ್ಶಕವಾಗಿದೆ ಮತ್ತು OPಯು ಅದರ ತ್ರಿಜ್ಯವಾಗಿದೆ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಿಂದ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿದೆ. ಆದ್ದರಿಂದ OP ಲಂಬ AB. ಈಗ ABಯು C1 ವೃತ್ತದ ಜ್ಯಾ ಆಗಿದೆ ಮತ್ತು OP ಲಂಬ AB. ವೃತ್ತ ಕೇಂದ್ರದಿಂದ ಜ್ಯಾಗೆ ಎಳೆದ ಲಂಬವು ಜ್ಯಾವನ್ನು ಅರ್ಧಿಸುತ್ತದೆ. ಆದ್ದರಿಂದ OPಯು ABಯನ್ನು ಅರ್ಧಿಸುತ್ತದೆ ಅಂದರೆ AP = BP. ಧನ್ಯವಾದಗಳು.